ಮಕ್ಕಳೆಲ್ಲ ದೊಡ್ಡವರನ್ನು ಹೆದರಿಸಲಿಕ್ಕೆ ಬರ್ತಾ ಇದ್ದಾರೆ. ಬೂಚಿ ಬಂದಿದೆ ಎನ್ನುತ್ತಾ ಒಂದು ದೊಡ್ಡ ಬೂಚಿಯನ್ನು ಇಲ್ಲಿ ಕರೆತಂದಿದ್ದಾರೆ. ವಾತ್ಸಲ್ಯ ಶೃಂಗಾರವನ್ನು ಬಿಂಬಿಸುವಂತಹ ಅತ್ಯಂತ ಸುಂದರವಾದ ದಾಸಕೃತಿ ಇದು. 4 ಮುಖದ ಬೂಚಿ ಎನ್ನುತ್ತಾ ಪರಬ್ರಹ್ಮನನ್ನು, 3 ಮುಖದ ಬೂಚಿ ಎನ್ನುತ್ತಾ ಮುಕ್ಕಣ್ಣನನ್ನು ಕರೆತರುವಂಥ ಈ ಸುಂದರವಾದ ತಾತ್ವಿಕ ಪದವನ್ನು ಪುಟ್ಟ ಪುಟ್ಟ ಮಕ್ಕಳ ನಲಿವಿನ ಹೆಜ್ಜೆಯಲ್ಲಿ ನೋಡೋಣ. ಬೂಚಿ ಬಂದಿದೆ ರಂಗ ಮನೆಗೆ, ಚಾಚಿ ಕುಡಿದು ಪಾಚಿಕೊಳ್ಳೋ ಕೃಷ್ಣಯ್ಯ, ಹಾಲ ಕುಡಿದು ಸುಖ ನಿದ್ರೆ ಮಾಡೋ ಕೃಷ್ಣಯ್ಯ ಎನ್ನುತ್ತಾ ಕೃಷ್ಣನನ್ನು ಬೇಡುವ ತಾಯ ಪರಿಯನ್ನು ಮುದ್ದಾದ ಮಕ್ಕಳು ಬೂಚಿಯ ರೂಪದಲ್ಲಿ ಈಗ ತೋರಿಸ್ತಾ ಇದ್ದಾರೆ. ಹೆದರಬೇಡಿ, ಕೇವಲ ನೃತ್ಯವನ್ನು ನೋಡಿ. ಬೂಚಿ ಬಂದಿದೆ ರಂಗ ಮನೆಗೆ, ಚಾಚಿ ಕುಡಿದು ಪಾಚಿಕೊಳ್ಳೋ ಕೃಷ್ಣಯ್ಯ. ನಮ್ಮ ತಂಡದ ಪುಟ್ಟ ಪುಟ್ಟ ಮಕ್ಕಳು ನರ್ತಿಸಲಿದ್ದಾರೆ. ಇದರ ನೃತ್ಯ ನಿರ್ದೇಶನ ಮಾಡಿದ್ದಾರೆ ವಿದುಷಿ ಅನನ್ಯ ಭಾರದ್ವಾಜ್ ಹಾಗೂ ಕುಮಾರಿ ಶ್ರದ್ಧಾ ಗುರುರಾಜ್. ಬೂಚಿ ಬಂದಿದೆ ರಂಗ ಮನೆಗೆ, ಚಾಚಿ ಕುಡಿದು ಪಾಚಿಕೊಳ್ಳೋ ಕೃಷ್ಣಯ್ಯ. 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 ಬಂದಿದೆ ರಂಗ ಮನೆಗೆ, ಚಾಚಿ ಕುಡಿದು ಪಾಚಿಕೊಳ್ಳೋ ಕೃಷ್ಣಯ್ಯ. 4 ಮುಖದ ಪೂಚಿಯೊಂದು ಗೋಕುಲಕ್ಕೆ ಓಡಿ ಬಂದು, 4 ಮುಖದ ಪೂಚಿಯೊಂದು ಗೋಕುಲಕ್ಕೆ ಓಡಿ ಬಂದು, ಲೋಕರನ್ನು ಎಳೆದುಕೊಂಡು ಕಾಕು ಮಾಡಿ ಒಯ್ಯುವುದಕ್ಕೆ. ಲೋಕರನ್ನು ಎಳೆದುಕೊಂಡು ಕಾಕು ಮಾಡಿ ಒಯ್ಯುವುದಕ್ಕೆ, 4 ಮುಖದ ಪೂಚಿಯೊಂದು ಗೋಕುಲಕ್ಕೆ ಓಡಿ ಬಂದು, ಲೋಕರನ್ನು ಎಳೆದುಕೊಂಡು ಕಾಕು ಮಾಡಿದ ಒಯ್ಯುವುದಕ್ಕೆ. ಪೂಚಿ ಬಂದಿದೆ ರಂಗ ಮನೆಗೆ, ಚಾಚಿ ಕುಡಿದು ಪಾಚಿಕೊಳ್ಳೋ ಕೃಷ್ಣಯ್ಯ. 3 ಕಣ್ಣಿನ ಬೂಚಿಯೊಂದು ಊರು ಊರು ಸುತ್ತಿ ಬಂದು, 3 ಕಣ್ಣಿನ ಬೂಚಿಯೊಂದು ಊರು ಊರು ಸುತ್ತಿ ಬಂದು, ದ್ವಾರದಲ್ಲಿ ನಿಂತಿದೆ ನೋಡು ಪೋರರನ್ನು ಒಯ್ಯುವುದಕ್ಕೆ. ದ್ವಾರದಲ್ಲಿ ನಿಂತಿದೆ ನೋಡು ಪೋರರನ್ನು ಒಯ್ಯುವುದಕ್ಕೆ. 3 ಕಣ್ಣಿನ ಬೂಚಿಯೊಂದು ಊರು ಊರು ಸುತ್ತಿ ಬಂದು, ದ್ವಾರದಲ್ಲಿ ನಿಂತಿದೆ ನೋಡು ಪೋರರನ್ನು ಒಯ್ಯುವುದಕ್ಕೆ. ಬೂಚಿ ಬಂದಿದೆ ರಂಗ ಮನೆಗೆ, ಚಾಚಿ ಕುಡಿದು ಪಾಚಿಕೊಳ್ಳೋ ಕೃಷ್ಣಯ್ಯ. ಕೃಷ್ಣಯ್ಯ
ಮರದ ಮೇಲೆ ಇರುವುದೊಂದು ಕರಳವಾದ ಮುಖದ ಬೂಚಿ. ಮರದ ಮೇಲೆ ಇರುವುದೊಂದು ಕರಾಳ ಮುಖದ ಬೂಚಿ. ತರಳರನ್ನು ಎಳೆದುಕೊಂಡು ಪುರಂದರ ವಿಠಲಗೆ ಒಪ್ಪಿಸಲಿಕ್ಕೆ. ತರಳರನ್ನು ಎಳೆದುಕೊಂಡು ಪುರಂದರ ವಿಠಲಗೆ ಒಪ್ಪಿಸಲಿಕ್ಕೆ. ಮರದ ಮೇಲೆ ಇರುವುದೊಂದು ಕರಾಳವಾದ ಮುಖದ ಬೂಚಿ. ತರಳರನ್ನು ಎಳೆದುಕೊಂಡು ಪುರಂದರ ವಿಠಲಗೆ ಒಪ್ಪಿಸಲಿಕ್ಕೆ. ಬೂಚಿ ಬಂದಿದೆ ರಂಗಮನಿಗೆ ಕಾಚಿ ಕುಡಿದು ಚಾಚಿಕೊಳ್ಳೋ ಕೃಷ್ಣಯ್ಯ. ಬೂಚಿ ಬಂದಿದೆ ರಂಗಮನಿಗೆ ಚಾಚಿ ಕುಡಿದು ಪಾಚಿಕೊಳ್ಳೋ ಕೃಷ್ಣಯ್ಯ. ಚಾಚಿ ಕುಡಿದು ಪಾಚಿಕೊಳ್ಳೋ ಕೃಷ್ಣಯ್ಯ. ಚಾಚಿ ಕುಡಿದು ಪಾಚಿಕೊಳ್ಳೋ ಕೃಷ್ಣಯ್ಯ. ಕೃಷ್ಣ ಮಲಗಿದ್ದಾನೆ. ಜೋರಾಗಿ ಚಪ್ಪಾಳೆ ದಯಮಾಡಿ ತಟ್ಟಬೇಡಿ. ಮತ್ತೆ ಕೆಲವೇ